ನಮಸ್ಕಾರ. ನಿಜ ಕನ್ನಡ ನ್ಯೂಸ್ನ ಈ ವಿಶೇಷ ವರದಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇತಿಹಾಸ ಅಂದ್ರೆ ಕೇವಲ ಪುಸ್ತಕದ ಪುಟಗಳಲ್ಲಿರೋ ಅಕ್ಷರಗಳಲ್ಲ. ಅದು ನಮ್ಮ ಹೆಮ್ಮೆ, ನಮ್ಮ ಅಸ್ಮಿತೆ. ಕಳೆದು ಹೋಗಿದ್ದ ನಮ್ಮ ಇತಿಹಾಸದ ಒಂದು ಅಮೂಲ್ಯವಾದ ಭಾಗ. ಬರೋಬ್ಬರಿ 300 ವರ್ಷಗಳ ನಂತರ ಮತ್ತೆ ನಮ್ಮ ತಾಯ್ನಾಡಿಗೆ ಮರಳಿ ಬಂದಿರೋ ಆ ರೋಮಾಂಚಕಾರಿ ಕಥೆಯನ್ನ ನಾವಿಂದು ಈ ವಿಶ್ಲೇಷಣೆಯಲ್ಲಿ ನೋಡಲಿದ್ದೀವಿ. ಇದೊಂದು ಕೇವಲ ವಸ್ತುವಿನ ಕಥೆಯಲ್ಲ, ನಮ್ಮ ಗತವೈಭವದ ಮರುಶೋಧನೆ ಅಂತಾನೇ ಹೇಳಬಹುದು. ಬನ್ನಿ, ತಡ ಮಾಡದೆ ಇದ್ರ ಬಗ್ಗೆ ಆಳವಾಗಿ ತಿಳಿಯೋಣ. ಒಂದ್ಸಲ ಯೋಚನೆ ಮಾಡಿ, 11ನೇ ಶತಮಾನದ ಒಂದು ಅತ್ಯಮೂಲ್ಯವಾದ ರಾಜಶಾಸನ ಸುಮಾರು 300 ವರ್ಷಗಳ ಕಾಲ ಸಂಪೂರ್ಣವಾಗಿ ಕಣ್ಮರೆಯಾಗುತ್ತೆ. ಯಾರಿಗೂ ಅದರ ಸುಳಿವೇ ಸಿಗೋದಿಲ್ಲ. ಆದ್ರೆ ದಿಢೀರಂತ ಇವತ್ತಿನ ದಿನಗಳಲ್ಲಿ ದಿ ಹೇಗ್ನಲ್ಲಿ ನಡೆಯೋ ಒಂದು ಔಪಚಾರಿಕ ಸಮಾರಂಭದಲ್ಲಿ ಡಚ್ ಪ್ರಧಾನಿ ರಾಬ್ ಜೆಕ್ಟನ್ ಅವರು ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರ ಸಮ್ಮುಖದಲ್ಲಿ ಅದನ್ನ ಮರಳಿಸ್ತಾರೆ ಅಂದ್ರೆ ಆಶ್ಚರ್ಯ ಆಗುತ್ತಲ್ವಾ? ಒಂದು ಐತಿಹಾಸಿಕ ದಾಖಲೆ ಇಷ್ಟು ದೊಡ್ಡ ಮಟ್ಟದ ಅಂತಾರಾಷ್ಟ್ರೀಯ ಗಮನ ಸೆಳೆಯೋಕೆ ಹೇಗ್ ಸಾಧ್ಯ? ಅಸಲಿಗೆ ಇದರ ಹಿಂದೆ ಅಡಗಿರುವ ರಹಸ್ಯವಾದ್ರೂ ಏನು? ಈ 300 ವರ್ಷಗಳ ರಹಸ್ಯದ ಬೇರುಗಳನ್ನ ಹುಡುಕುತ್ತಾ ಹೋದ್ರೆ ನಾವು ನೇರವಾಗಿ ತಲುಪೋದು ಚೋಳರ ಕಾಲದ ಆ ಆನೆಮಂಗಲಂ ಶಾಸನಗಳ ಬಳಿಗೆ. ಆ ತಾಮ್ರದ ಶಾಸನಗಳ ಪಯಣ ಶುರುವಾಗಿದ್ದಾದ್ರೂ ಎಲ್ಲಿಂದ ಅಂತ ನೋಡೋಣ. ನೋಡಿ, ಇಲ್ಲಿ ನಿಜಕ್ಕೂ ನಮಗೆ ಕುತೂಹಲ ಹುಟ್ಟಿಸುವ ಅಂಶ ಅಂದ್ರೆ ಈ ಶಾಸನಗಳು ಸವಿಸಿದ ಕಾಲಘಟ್ಟ. 11ನೇ ಶತಮಾನದಲ್ಲಿ ರಚನೆಯಾದ ಈ ತಾಮ್ರದ ಶಾಸನಗಳನ್ನ 1687ರಿಂದ 1700ರ ನಡುವೆ ನಾಗಪಟ್ಟಣಂನಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪನಿಯವರು ಉತ್ಖನನ ಮಾಡಿದ್ರು ಅಂತ ತನಿಖೆಗಳಿಂದ ತಿಳಿದುಬಂದಿದೆ. ಆಮೇಲೇನಾಯ್ತು? 1862ರಿಂದ ಇವು ನೆದರ್ಲ್ಯಾಂಡ್ಸ್ನ ಲೈಡೆನ್ ವಿಶ್ವವಿದ್ಯಾಲಯದ ವಶದಲ್ಲಿಯೇ ಉಳಿದುಕೊಂಡ್ಬಿಟ್ವು. ಕಡೆಗೂ ನಮ್ಮ ಭಾರತ ಸರ್ಕಾರ 2023ರ ಬೇಸಿಗೆಯಲ್ಲಿ ಇದು ನಮ್ಗೇ ಸೇರಿದ್ದು, ದಯವಿಟ್ಟು ಹಿಂದಿರುಗಿಸಿ ಅಂತ ಲೈಡೆನ್ ವಿಶ್ವವಿದ್ಯಾಲಯಕ್ಕೆ ಅಧಿಕೃತವಾಗಿ ಮನವಿ ಸಲ್ಲಿಸಿತು. ಹಾಗಾದ್ರೆ ಭಾರತದ ನಾಗಪಟ್ಟಣಂನಲ್ಲಿದ್ದ ಈ ಶಾಸನಗಳು ಯುರೋಪ್ನ ನೆದರ್ಲ್ಯಾಂಡ್ಸ್ಗೆ ಹೋಗಿದ್ದಾದ್ರೂ ಹೇಗೆ? ಈ ಡಚ್ ಸಂಪರ್ಕದ ಹಿಂದಿರುವ ಕಥೆಯನ್ನ ಕೆದಕಿದಾಗ ಕೆಲವು ಆಘಾತಕಾರಿ ಸತ್ಯಗಳು ಹೊರಬೀಳುತ್ತವೆ. ಅಧಿಕೃತ ವರದಿಗಳು ಏನ್ ಹೇಳ್ತಿವೆ ಅನ್ನೋದನ್ನ ನಾವಿಲ್ಲಿ ಸ್ಪಷ್ಟವಾಗಿ ಗಮನಿಸಬೇಕು. ವಸಾಹತುಶಾಹಿ ಸಂಗ್ರಹಣೆಗಳ ಸಮಿತಿ ಅಂದ್ರೆ ಕಲೋನಿಯಲ್ ಕಲೆಕ್ಷನ್ಸ್ ಕಮಿಟಿ ಏನ್ ಹೇಳುತ್ತೆ ಅಂದ್ರೆ, ಡಚ್ ಈಸ್ಟ್ ಇಂಡಿಯಾ ಕಂಪನಿಯು ಈ ಶಾಸನಗಳನ್ನ ಭಾರತದಿಂದ ತೆಗೆದುಕೊಂಡು ಹೋಗುವಾಗ ನೈಜ ಮಾಲೀಕರ ಒಪ್ಪಿಗೆಯನ್ನೇ ಪಡೆದಿಲ್ಲ. ಇದನ್ನ ಅವರು ಅನೈಚ್ಛಿಕ ಸ್ವಾಧೀನ ನಷ್ಟ ಅಂತ ಕರೆದಿದ್ದಾರೆ. ಇದರ ಆಧಾರದ ಮೇಲೆಯೇ ಈ ಶಾಸನಗಳನ್ನ ಯಾವುದೇ ಷರತ್ತುಗಳಿಲ್ಲದೆ ಭಾರತಕ್ಕೆ ವಾಪಸ್ ಕೊಡಬೇಕು ಅಂತ ಸಮಿತಿ ಶಿಫಾರಸು ಮಾಡಿತು. ಮತ್ತು ಖುಷಿಯ ವಿಚಾರ ಅಂದ್ರೆ ಲೈಡೆನ್ ವಿಶ್ವವಿದ್ಯಾಲಯ ಕೂಡ ಇದಕ್ಕೊಪ್ಕೊಳ್ತು. ಈ ಕಥೆಯಲ್ಲಿ ಒಬ್ಬ ಪ್ರಮುಖ ವ್ಯಕ್ತಿಯ ಹೆಸರು ಕೇಳಿಬರುತ್ತೆ. ಆತನೇ ಫ್ಲೋರೆಂಟಿಯಸ್ ಕ್ಯಾಂಪರ್. ಲೈಡೆನ್ನಲ್ಲಿರುವ ಮೂಲ ದಾಖಲೆಗಳ ಪ್ರಕಾರ 18ನೇ ಶತಮಾನದ ಆರಂಭದಲ್ಲಿ ಬಟಾವಿಯಾದಲ್ಲಿ ಮಿನಿಸ್ಟರ್ ಆಫ್ ಫೇತ್ ಆಗಿದ್ದ ಈ ಮನುಷ್ಯನೇ ಈ ಎರಡೂ ಶಾಸನಗಳನ್ನ ನೆದರ್ಲ್ಯಾಂಡ್ಸ್ಗೆ ತಂದದ್ದು. ಆದ್ರೆ ಅಸಲಿ ಕಥೆ ಇಲ್ಲಿಗೇ ಮುಗಿಯಲ್ಲ. ಅತಿ ಮುಖ್ಯವಾದ ಅಂಶ ಏನಪ್ಪಾ ಅಂದ್ರೆ, ಕೇವಲ ಒಬ್ಬ ವ್ಯಕ್ತಿ ಇದನ್ನ ತಂದ ಅಂತ ದಾಖಲೆಯಲ್ಲಿ ಬರೆದಿದ್ದಾರೆ ಹೊರತು ಅದಕ್ಕೆ ಸಂಬಂಧಿಸಿದ ಯಾವುದೇ ಕಾನೂನಾತ್ಮಕ ಹಿನ್ನೆಲೆ ಅಲ್ಲಿಲ್ಲ. ಈ ಬಗ್ಗೆ ಒಂದು ದಶಕಕ್ಕೂ ಹೆಚ್ಚು ಕಾಲ ಅಭಿಯಾನ ನಡೆಸಿದ ಇಂಡಿಯಾ ಪ್ರೈಡ್ನ ಸಹ ಸಂಸ್ಥಾಪಕರಾದ ಎಸ್ ವಿಜಯಕುಮಾರ್ ಅವರು ಒಂದು ಪಾಯಿಂಟ್ ಹೇಳ್ತಾರೆ. ಅದೇನಂದ್ರೆ, ಈ ಶಾಸನಗಳನ್ನ ಫ್ಲೋರೆಂಟಿಯಸ್ ಕ್ಯಾಂಪರ್ ಹೇಗೆ ಪಡೆದ, ಯಾರ ಒಪ್ಪಿಗೆ ತಗೊಂಡು ಪಡೆದ, ಯಾವ ಅಧಿಕಾರದ ಅಡಿಯಲ್ಲಿ ಇದನ್ನ ತೆಗೆದುಕೊಂಡು ಹೋದ, ಈ ಯಾವ ಪ್ರಶ್ನೆಗಳಿಗೂ ಆ ದಾಖಲೆಗಳಲ್ಲಿ ಉತ್ತರವಿಲ್ಲ. ಇಷ್ಟೆಲ್ಲ ಸುದೀರ್ಘ ಹೋರಾಟ, ದಶಕಗಳ ಅಭಿಯಾನ ಕೇವಲ ಒಂದು ಹಳೆಯ ತಾಮ್ರದ ವಸ್ತುವಿಗಾಗಿ ಅಂತ ನೀವನ್ಕೋಬೋದು. ಆದ್ರೆ ಈ ಆನೆಮಂಗಲಂ ಶಾಸನಗಳ ನಿಜವಾದ ಐತಿಹಾಸಿಕ ಮಹತ್ವವೇನು ಅಂತ ಗೊತ್ತಾ? ನೋಡಿ, ಇವು ಕೇವಲ ಹಳೆಯ ಕಾಲದ ತಾಮ್ರದ ತುಣುಕುಗಳಲ್ಲ ಅಥವಾ ಯಾವುದೋ ಸಾಮಾನ್ಯ ಪುರಾತನ ವಸ್ತುಗಳಲ್ಲ. ಬದಲಾಗಿ ಇವು ದಕ್ಷಿಣ ಭಾರತದ ರಾಜಮನೆತನಗಳ ಪ್ರಮುಖ ದಾಖಲೆಗಳು. ಅದಕ್ಕಿಂತ ಹೆಚ್ಚಾಗಿ ಚೋಳ ಮತ್ತು ಶ್ರೀವಿಜಯ ಸಾಮ್ರಾಜ್ಯಗಳ ನಡುವೆ ಇದ್ದ ರಾಜತಾಂತ್ರಿಕ ಸಂಬಂಧಗಳ ಬಗ್ಗೆ, ಅಂದ್ರೆ ಡಿಪ್ಲೊಮ್ಯಾಟಿಕ್ ರಿಲೇಷನ್ಸ್ ಬಗ್ಗೆ ಅತ್ಯಮೂಲ್ಯವಾದ ಐತಿಹಾಸಿಕ ಮಾಹಿತಿಯನ್ನ ಒದಗಿಸುವ ಜೀವಂತ ಸಾಕ್ಷಿಗಳು ಇವು. ಭಾರತದ ಸಾಗರೋತ್ತರ ಇತಿಹಾಸವನ್ನೇ ಇದು ನಮ್ಮ ಕಣ್ಮುಂದೆ ತೆರೆದಿರುತ್ತೆ. 11ನೇ ಶತಮಾನದ ತಮಿಳು ಶೈವ ಸಾಮ್ರಾಜ್ಯ ಆಗ್ನೇಯ ಏಷ್ಯಾದ ರಾಜಮನೆತನಕ್ಕೆ ಸೇರಿದ ಒಂದು ಬೌದ್ಧ ಸಂಸ್ಥೆಗೆ ಹೇಗೆಲ್ಲ ಬೆಂಬಲ ನೀಡ್ತಾ ಇತ್ತು ಅನ್ನೋದನ್ನ ಈ ಶಾಸನಗಳು ಸ್ಪಷ್ಟವಾಗಿ ಹೇಳ್ತವೆ. ಅಂದ್ರೆ ಯೋಚನೆ ಮಾಡಿ, ಆ ಕಾಲದಲ್ಲೇ ಅಸ್ತಿತ್ವದಲ್ಲಿದ್ದ ಧಾರ್ಮಿಕ ಸಹಬಾಳ್ವೆ, ಸಾಂಸ್ಕೃತಿಕ ವಿನಿಮಯ ಮತ್ತು ಅವರ ಕಡೆಲ ರಾಜತಾಂತ್ರಿಕತೆಯ ಮಟ್ಟ ಎಷ್ಟೊಂದು ಉನ್ನತವಾಗಿತ್ತು ಅಲ್ವಾ? ಇದು ಇಡೀ ಹಿಂದೂ ಮಹಾಸಾಗರದ ಸಂಪರ್ಕಗಳ ಇತಿಹಾಸವನ್ನೇ ಬದಲಾಯಿಸಬಲ್ಲಂತಹ ಒಂದು ಮಹತ್ವದ ದಾಖಲೆ. ಇಂತಹ ಅಪಾರ ಮಹತ್ವ ಹೊಂದಿರೋ ಈ ಶಾಸನಗಳು ಕೊನೆಗೂ ತಮ್ಮ ತಾಯಿನಾಡಿಗೆ ಮರಳುತ್ತಿರುವ ಸುಂದರ ಘಟ್ಟವನ್ನ ನಾವೀಗ ತಲುಪಿದ್ದೀವಿ. ಭಾರತದ ಇತಿಹಾಸ ಸಂರಕ್ಷಣೆಯ ನಿಟ್ಟಿನಲ್ಲಿ ಇದೊಂದು ಬಹುದೊಡ್ಡ ಮೈಲಿಗಲ್ಲು.
ಇತ್ತೀಚೆಗೆ ದ ಹೇಗ್ನಲ್ಲಿ ನಡೆದ ಔಪಚಾರಿಕ ಸಮಾರಂಭದಲ್ಲಿ ಈ ಶಾಸನಗಳನ್ನ ಪ್ರಸ್ತುತಪಡಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಇವುಗಳನ್ನ ನವದೆಹಲಿಯಲ್ಲಿರುವ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಗೆ ಅಂದ್ರೆ ಎಎಸ್ಐಗೆ ಅಧಿಕೃತವಾಗಿ ಹಸ್ತಾಂತರಿಸಲಾಗುತ್ತೆ. ಈ ಐತಿಹಾಸಿಕ ವಸ್ತುಗಳನ್ನ ಭಾರತದಲ್ಲಿ ಎಲ್ಲಿ ಪ್ರದರ್ಶನಕ್ಕೆ ಇಡಬೇಕು ಅನ್ನೋದನ್ನ ಮುಂಬರುವ ದಿನಗಳಲ್ಲಿ ಎಎಸ್ಐ ನಿರ್ಧರಿಸಲಿದೆ. ಒಟ್ಟಿನಲ್ಲಿ ನಮ್ಮ ಪ್ರಾಚೀನ ಇತಿಹಾಸ ನಮ್ಮ ಕಣ್ಣು ಮುಂದೆ ಮತ್ತೆ ಜೀವಂತವಾಗೋಕೆ ಇದು ವೇದಿಕೆ ಕಲ್ಪಿಸಿದೆ. ಈ ಅಭೂತಪೂರ್ವ ಬೆಳವಣಿಗೆಯ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿಯವರು ಹಂಚಿಕೊಂಡಿರೋ ಮಾತುಗಳು ಇಡೀ ರಾಷ್ಟ್ರದ ಭಾವನೆಯನ್ನೇ ಪ್ರತಿಬಿಂಬಿಸ್ತಿವೆ. ಇದನ್ನ ಅವರು ಪ್ರತಿಯೊಬ್ಬ ಭಾರತೀಯನಿಗೂ ಇದೊಂದು ಸಂತಸದ ಕ್ಷಣ ಅಂತ ಬಣ್ಣಿಸಿದ್ದಾರೆ. ಜೊತೆಗೆ ನೆದರ್ಲ್ಯಾಂಡ್ಸ್ ಸರ್ಕಾರ ಮತ್ತು ಲೈಡೆನ್ ವಿಶ್ವವಿದ್ಯಾಲಯಕ್ಕೂ ಧನ್ಯವಾದಗಳನ್ನ ತಿಳಿಸಿದ್ದಾರೆ. ದಶಕಗಳ ಕಾಲದ ಶ್ರಮ ಕೊನೆಗೂ ಖಂಡಿತವಾಗಿ ಫಲ ನೀಡಿದೆ. ಕೊನೆಯದಾಗಿ ಈ ಆನೆಮಂಗಲಂ ಶಾಸನಗಳ ಮರುಪಡೆಯುವಿಕೆ ನಮಗೆಲ್ಲರಿಗೂ ಒಂದು ದೊಡ್ಡ ಪ್ರಶ್ನೆಯನ್ನ ಬಿಟ್ಟೋಗುತ್ತೆ. ಕೇವಲ ಒಂದು ತಾಮ್ರದ ಶಾಸನ 11ನೇ ಶತಮಾನದ ನಮ್ಮ ಕಡಲ ರಾಜತಾಂತ್ರಿಕತೆ ಹಾಗೂ ಧಾರ್ಮಿಕ ಸಹಬಾಳ್ವೆಯ ಇತಿಹಾಸವನ್ನೇ ಇಷ್ಟು ಅದ್ಭುತವಾಗಿ ಮರುರೂಪಿಸಬಲ್ಲದು ಅನ್ನೋದಾದ್ರೆ, ಪ್ರಪಂಚದಾದ್ಯಂತ ಇರೋ ವಿದೇಶಿ ಗ್ರಂಥಾಲಯಗಳಲ್ಲಿ, ವಸ್ತುಸಂಗ್ರಹಾಲಯಗಳಲ್ಲಿ ಇನ್ಯಾವ ನಮ್ಮದೇ ಆದ ಕಳೆದುಹೋದ ಇತಿಹಾಸಗಳು, ಎಷ್ಟೆಲ್ಲ ಅಜ್ಞಾತ ಕತೆಗಳು ಬೆಳಕು ಕಾಣಲು ಕಾಯುತ್ತಿವೆಯೋ ಅಲ್ವಾ? ಖಂಡಿತ ಈ ಬಗ್ಗೆ ನಾವೆಲ್ಲರೂ ಆಲೋಚಿಸಲೇಬೇಕು. ನಿಜ ಕನ್ನಡ ನ್ಯೂಸ್ನ ಈ ವಿಶೇಷ ವರದಿಯನ್ನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಜ್ಞಾನದ ಈ ಹುಡುಕಾಟ ಖಂಡಿತ ಹೀಗೆಯೇ ಮುಂದುವರಿಯುತ್ತೆ.